ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿರಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ದಾನಿಯೇಲ ಪ್ರವಾದಿ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಆ 4 ಯೌವನಸ್ಥರಿಗೆ ದೇವರು ಎಲ್ಲ ವಿದ್ಯೆಗಳಲ್ಲಿಯೂ ಜ್ಞಾನದಲ್ಲಿಯೂ ತಿಳುವಳಿಕೆಯನ್ನು ವಿವೇಕವನ್ನು ಕೊಟ್ಟನು. ದಾನಿಯೇಲನು ಸಕಲ ದರ್ಶನಗಳಲ್ಲಿಯೂ ಕನಸುಗಳಲ್ಲಿಯೂ ತಿಳುವಳಿಕೆ ಉಳ್ಳವನಾಗಿದ್ದನು. ದೇವರಿಗೆ ಸ್ತೋತ್ರ. Daniel chapter 1 verse 17. God gave the 4 young men can learn the skill in literature and philosophy. In addition, he gave Daniel skill in interpreting wisdom and dreams. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಕರ್ತನ ಸುರಕ್ಷಿತಂತ ದೇವರು ಮಾತನಾಡ್ತಾ ಇದ್ದಾರೆ. ಆ 4 ಯೌವನಸ್ಥರಿಗೆ ದೇವರು ಎಲ್ಲ ವಿದ್ಯೆಗಳಲ್ಲಿಯೂ ಜ್ಞಾನದಲ್ಲಿಯೂ ತಿಳುವಳಿಕೆಯನ್ನು ವಿವೇಕವನ್ನು ಕೊಟ್ಟನು. ದಾನಿಯೇಲನು ಸಕಲ ದರ್ಶನಗಳಲ್ಲಿಯೂ ಕನಸುಗಳಲ್ಲಿಯೂ ತಿಳುವಳಿಕೆ ಉಳ್ಳವನಾಗಿದ್ದನು. ದೇವರಿಗೆ ಸ್ತೋತ್ರ. ಸೊ ಈಗ ಯಾವಾಗ, ಯಾಕೆ, ಏನು ಅಂತ ನಾವು ತಿಳ್ಕೊಳ್ಳೋಣ. 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಿಂದ 5ನೇ ವಾಕ್ಯದಿಂದ 2ನೇ ವಾಕ್ಯದಿಂದ. ಯೆಹೋವನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಕೆಲವು ವಸ್ತುಗಳ ಕೂಡ ಅವನಿಗೆ ಒಪ್ಪಿಸಿದನು. ಅವನು 1ನೇ ವಾಕ್ಯದಿಂದ ನೋಡೋಣ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಯೆಹೋವನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಕೆಲವು ವಸ್ತುಗಳ ಕೂಡ ಅವನಿಗೆ ಒಪ್ಪಿಸಿದನು. ಅವನು ಅವುಗಳನ್ನು ಬಾಬಿಲೋನ್ ದೇಶಕ್ಕೆ ತನ್ನ ದೇವರ ಆಲಯಕ್ಕೂ ತಂದು ಅವುಗಳನ್ನು ತನ್ನ ದೇವರ ಬೊಕ್ಕಸದ ಮನೆಯಲ್ಲಿ ಇರಿಸಿದನು. ಅರಸನು ತನ್ನ ಕಂಚುಕಿಯ ಯಜಮಾನ ಆದ ಆಶ್ಫಾನೇಜನ ಸಂಗಡ ಮಾತನಾಡಿ ಅವನು ಇಸ್ರಾಯೇಲರೊಳಗೆ ಕೆಲವರನ್ನು ಅರಸನ ಸಂತಾನದೊಳಗಿಂದಲೂ ಪ್ರಧಾನರೊಳಗಿಂದಲೂ ಕಳಂಕ ಇಲ್ಲದವರಾಗಿಯೂ ಸುಂದರವಾಗಿಯೂ ಸಕಲ ಜ್ಞಾನದಲ್ಲಿಯೂ ಪ್ರವೀಣರಾಗಿಯೂ ತಿಳುವಳಿಕೆಯಲ್ಲಿ ನಿಪುಣರಾಗಿಯೂ ಮತ್ತು ವಿಜ್ಞಾನದಲ್ಲಿ ತಿಳುವಳಿಕೆಯುಳ್ಳವರಾಗಿಯೂ ಅರಸನ ಅರಮನೆಯಲ್ಲಿ ಸೇವೆ ಮಾಡಲು ಸಾಮರ್ಥ್ಯವುಳ್ಳವರಾಗಿಯೂ ಇರುವ ಯೌವನಸ್ಥರನ್ನು ತಂದು ಬಾಬಿಲೋನಿನ ವಿದ್ಯೆಯನ್ನು ಭಾಷೆಯನ್ನು ಅವರಿಗೆ ಬೋಧಿಸಬೇಕೆಂದು ಆಜ್ಞಾಪಿಸಿದನು. ಅರಸನು ರಾಜಭೋಜನದಲ್ಲಿಯೂ ತಾನು ಕುಡಿಯುವ ದ್ರಾಕ್ಷಾರಸದಲ್ಲಿಯೂ ಪ್ರತಿದಿನವೂ ಅವರಿಗೆ ಪಾಲನ್ನು ನೇಮಿಸಿದನು. ಹೀಗೆ ಅವರು 3 ವರ್ಷಗಳ ಕಾಲ ಪೋಷಿಸಲ್ಪಟ್ಟ ಮೇಲೆ ಅರಸನ ಸನ್ನಿಧಿ ಸೇವಕರಾಗುವರು. ಅವರಲ್ಲಿ ಯೆಹೂದದಿಂದ ದಾನಿಯೇಲ, ಅನನ್ಯ, ಮಿಶಾಯೇಲ್, ಅಜರ್ಯ ಎಂಬುವರಿದ್ದರು. ಇವರಿಗೆ ಕಂಚುಕಿಯ ಯಜಮಾನನು ದಾನಿಯೇಲನನ್ನು ಬೆಲ್ತೆಶಚ್ಚರನೆಂದು, ಹನನ್ಯನನ್ನು ಶದ್ರಕನೆಂದು, ಮಿಕಾಯೇಲನನ್ನು ಮೇಷಕನೆಂದು, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟು ಕರೆದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ಸನ್ನಿವೇಶ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ನೇರವಾಗಿ ನಮಗೆ ವಾಕ್ಯ ಭಾಗ ಬೋಧಿಸಿದೆ. ದೇವರಿಗೆ ಸ್ತೋತ್ರ. ಹಾಗೆ ಆದರೆ ರಾಜಭೋಜನವನ್ನು ನೆಬೂಕದ್ನೆಚ್ಚರ ಅರಸನಿಗೆ ದೇವರು ಆಜ್ಞಾಪಿಸಿದ ಉದ್ದೇಶ ಏನು ಅಂತಂದರೆ, ಇಸ್ರಾಯೇಲ್ನಲ್ಲಿ ಜನರು ದೇವರ ವಾಕ್ಯವನ್ನು ದೇವರಿಗೆ ಅವಿಧೇಯ ನಡ್ಕೊಂಡ್ರು. ಬಹಳ ಪ್ರಮುಖವಾಗಿ ದೇವರಿಗೆ ಅವಿಧೇಯ ನಡ್ಕೊಂಡ್ರು. ಅವಿಧೇಯತ್ವದ ನಿಮಿತ್ತ ಏನೆಲ್ಲ ಕಾರ್ಯಗಳು ಮಾಡಿದ್ರು? ದೇವರ ಸೇವಕರನ್ನು ಅಪಹಾಸ್ಯ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದ್ರು, ಪ್ರವಾದಿಗಳನ್ನು ವಂಚಿಸಿದ್ರು. ಇದು ಸತತವಾಗಿ ನಡೀತಾ ಬಂತು ಅವರ ಪಿತೃಗಳಿಂದ. ಎಲ್ಲಿಂದ? ವಾಕ್ಯವಾಗಿ ಮುಂದೆ ನೋಡೋಣ. ಸೊ ಹಾಗೆ ನಡೀತಾ ಬಂದಂಥ ಸನ್ನಿವೇಶದಲ್ಲಿ ದೇವರು ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದ್ರು. ಅವರು ಎಚ್ಚೆತ್ತುಕೊಳ್ಳಿಲ್ಲ. ದೇವರಿಗೆ ಆ ಕೋಪದ ನಿಮಿತ್ತವಾಗಿ ದೇವರು ಏನು ಮಾಡಿದ್ರು? ನಾನು ನಿಮ್ಮನ್ನು ನಿಶ್ಚಯವಾಗಿ 70 ವರ್ಷಗಳ ಕಾಲ ದಾಸತ್ವಕ್ಕೆ ನಾನು ಕಳಿಸ್ತೇನೆ. 70 ವರ್ಷಗಳ ನಂತರ ನಾನು ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸ್ತೇನೆ. ಬಹಳಷ್ಟು ಪ್ರವಾದಿ ಬೇಡ್ಕೊಂಡ, ಬಹಳಷ್ಟು ಪ್ರವಾದಿ ಕಣ್ಣೀರಿಟ್ಟ. ಇವರೇನೋ ಮಾನಸಾಂತರ ಪಡೋದಕ್ಕೆ ಬಹಳ ಕಡೆಗಾಲದಲ್ಲಿ ಆಸಕ್ತಿ ಉಳ್ಳವರಾದರು. ಬಟ್ ದೇವರು ಮಾತ್ರ
ಮಾಡಿದ ಕಾರ್ಯವನ್ನು, ಮಾಡಿದ ವಾಗ್ದಾನವನ್ನು ಅವರು ಬದಲಾಯಿಸಲೇ ಇಲ್ಲ. ದೇವರಿಗೆ ಸ್ತೋತ್ರ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಸೇವಕನಾದ ಯಾಕೋಬನೇ, ನೀನು ಭಯಪಡಬೇಡವೆಂದು ಯೆಹೋವನು ಹೇಳುತ್ತಾನೆ, ಏಕೆಂದರೆ ನಾನೇ ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನನ್ನು ಎಲ್ಲಿಗೆ ಓಡಿಸಿದನೋ ಆ ಎಲ್ಲ ಜನಾಂಗಗಳನ್ನು ಸಂಪೂರ್ಣವಾಗಿ ಮುಗಿಸಿಬಿಡುತ್ತೇನೆ, ಆದರೆ ನಿನ್ನನ್ನು ಮುಗಿಸಿಬಿಡುವುದಿಲ್ಲ. ನ್ಯಾಯದಿಂದಲೇ ನಿನ್ನನ್ನು ಶಿಕ್ಷಿಸುತ್ತೇನೆ, ಆದರೂ ನಿನ್ನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ದೇವರಿಗೆ ಸ್ತೋತ್ರ. ಕಾರಣ ನೆಬೂಕದ್ನೆಚ್ಚರನ ಬಹಳ ಘೋರವಾಗಿ ಹಿಂಸಿಸ್ದ. ಬಟ್ ದೇವರು ಹಾಗೆ ಹೇಳಿರಲಿಲ್ಲ, ನೀನು ಹೋಗು, ದೇವಾಲಯದ ವಸ್ತುಗಳನ್ನು ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ನಾನು ಒಪ್ಪಿಸ್ತೇನೆ, ನೀನು ತಂದು ಅವ್ರನ್ನ ಸೇರಿ ದಾಸತ್ವದಲ್ಲಿ ಇಟ್ಕೋ. ನನ್ನ ರಕ್ಷಣೆ, ನನ್ನ ನಡೆಸುವಿಕೆ ಏನಿದೆ, ದಾಸತ್ವ ಹೇಗಿರುತ್ತೆ ಅನ್ನೋದು ಅವ್ರು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ದೇವ್ರು ಮಾಡಿದ್ರು. ಬಟ್ ಅವನು ಹಂಗೆ ಮಾಡಲಿಲ್ಲ. ಬಹಳ ಕಠಿಣವಾಗಿ ಅವ್ರನ್ನ ಹಿಂಸಿಸ್ತಾ ಬಹಳ ಕಠಿಣವಾದಂಥ ಕಾರ್ಯಗಳಲ್ಲಿ ಮಾಡ್ದ. ದೇವರಿಗೆ ಅದು ಬಹಳ ಕೋಪ ಇತ್ತು. ಸೊ ಅದಾದಮೇಲೂ ಸಹ ದೇವರು ಅವ್ರನ್ನ ತಂದು ಒಪ್ಪಿಸಿದಾಗ ದೇವರು ಸುಮ್ಮನೆ ಇದ್ದರು. ಬಟ್ ಇವನ ಕಾರ್ಯಗಳು ಮಾತ್ರ ಇವನ ಇಷ್ಟಾನುಸಾರವಾಗಿ ನಡೆತು. ಸೊ ಅದರಲ್ಲಿ ಆ ಯವನಸ್ಥರಲ್ಲಿ, ಇಸ್ರಾಯೇಲಂತಂತಹ ಯವನಸ್ಥರಲ್ಲಿ ರಾಜಮನೆತನದವ್ರನ್ನ, ಯವನಸ್ಥರನ್ನ, ಜ್ಞಾನಿಗಳನ್ನ, ಸಕಲ ವಿದ್ಯಾಪಾರಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಬಾಬಿಲೋನ್ ದೇಶದ ವಿದ್ಯೆಯನ್ನು ಅವನು ಕಲಿಸ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ಹೆಸರುಗಳನ್ನ ಬದಲಾಯಿಸ್ತಾ ಇದೆಲ್ಲವನ್ನ ದೇವರು ನೋಡ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ರಾಜಭೋಜನವನ್ನು ನೇಮಿಸ್ತಾ, ರಾಜಭೋಜನದಲ್ಲಿ ಅಲ್ಲಿ 4 ಯವನಸ್ಥರು, ದಾನಿಯೇಲನು ಸೇರಿ 4 ಜನ ಯವನಸ್ಥರು ಅದನ್ನು ತಿರಸ್ಕರಿಸಿ, ನಾವು ರಾಜಭೋಜನ ನಿಮಿತ್ತವಾಗಿ ನಮ್ಮನ್ನು ನಾವು ಅಶುದ್ಧ ಮಾಡ್ಕೊಳ್ಳಲ್ಲ, ನಿಮಗೆ ಮನಸ್ಸಿದ್ರೆ ನಿಮಗೆ ಕಾಯಿ ಪಲ್ಯವನ್ನು ಕೊಡ್ರಿ ಅಂತ ಹೇಳಿದಾಗ, ಸೊ ಆ ಕಂಚಿಕೆಯ ಅಧ್ಯಕ್ಷನ ಏನು ಮಾಡ್ತಾನೆ, ಸಾಯಿತು, ನೀವು ರಾಜಭೋಜನವನ್ನು ನನಗೆ ಕೊಡೋದಾದರೆ ಅದನ್ನು ನೀವು ತಿನ್ನದೆ ನೀವು ಕುಗ್ಗು ಹೋಗೋದೇನು, ನೀವು ಸೋತು ಹೋಗೋದೇನು, ನನಗೆ ಈ ಅಧಿಕಾರವನ್ನು ಕೊಟ್ಟು ನಿಮ್ಮ ಮೇಲಿಟ್ಟಿರ್ತಕ್ಕಂತಹ ನನ್ನ ಅರಸನು ಅದರ ನಿಮಿತ್ತವಾಗಿ ನನ್ನ ಮೇಲೆ ಕೋಪಗೊಂಡು ನನ್ನನ್ನು ಶಿಕ್ಷಿಸಿದೇನು, ಆಯಿತು, ನಿಮಗೇನು ಆಹಾರ ಇದೆ, ಆಹಾರ ಅವಶ್ಯಕತೆ ಇದೆ, ಅದನ್ನೇ ನಾನು ಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ. ಸೊ ಇವರು ಒಪ್ಕೊಂಡ್ರು. 10 ದಿನಗಳ ಕಾಲ ನಮಗೆ ಸಸ್ಯ ಆಹಾರವನ್ನೇ ಕೊಡು, ಅದರಲ್ಲಿ ನನ್ನ ದೇವರು ನಮ್ಮನ್ನು ನಿಶ್ಚಯವಾಗಿ ಆಹಾರದಲ್ಲಿ ನಮ್ಮನ್ನು ಪೋಷಿಸಿ ನಮ್ಮನ್ನು ಬಲವುಳ್ಳವರಾಗಿ ಮಾಡಿ ನಿನ್ನ ಸಮ್ಮುಖದಲ್ಲಿ ನಾವು ಯೋಗ್ಯರಾಗಿ ಕಾಣಿಸ್ಕೊಂಡ್ರೆ ಅದನ್ನೇ ಕೊಡು, ಇಲ್ಲಾಂದರೆ ನಿನಗೆ ಮನಸ್ಸು ಬಂದಾಗೆ ಮಾಡುವಂಥ ಈ 4 ಜನ ಯವನಸ್ಥರು ಕಂಚಿಕೆ ಅಧ್ಯಕ್ಷನಿಗೆ ಮನವಿ ಮಾಡ್ಕೋತಾರೆ. ಕಂಚಿಕೆ ಅಧ್ಯಕ್ಷನು ಓಕೆ 10 ದಿನಗಳ ಕಾಲ ನನಗೆ ಆಹಾರವನ್ನು ಕೊಡ್ತೇನೆ ಅಂತೇಳಿ ಇವ್ರು ಕೇಳಿದಂತೆ ಕಾಯಿ ಪಲ್ಯದ ಆಹಾರವನ್ನು ಕೊಡ್ತಾನೆ. ದೇವರಿಗೆ ಸ್ತೋತ್ರ. ದೇವರೇನೋ ಇವ್ರನ್ನ ರಾಜಭೋಜನ ತಿಂದಂಥ ಯವನಸ್ಥರಿಗಿಂತಲೂ ಬಹಳ ಶಕ್ತಿ ಉಳ್ಳವರಾಗಿ, ಬಲವುಳ್ಳವರಾಗಿ, ಪುಷ್ಟರಾಗಿ ಕಾಣಿಸುವಂತೆ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ದೇವರು ಆ ವಾಕ್ಯ ಭಾಗವನ್ನು ನೋಡಿದ್ರೆ ಮುಂದಿನ ವಾಕ್ಯದಲ್ಲಿ 17ನೇ ವಾಕ್ಯ, ಈ 4 ಯವನಸ್ಥರಿಗೆ ದೇವರು ಸಕಲ ವಿದ್ಯೆಗಳಲ್ಲಿಯೂ ಜ್ಞಾನದಲ್ಲಿಯೂ ತಿಳುವಳಿಕೆಯನ್ನು, ವಿವೇಕವನ್ನು ಕೊಟ್ಟು ದಾನಿಯೇಲನಿಗೆ ಸಕಲ ದರ್ಶನಗಳಲ್ಲಿಯೂ ಕನಸುಗಳಲ್ಲಿ ತಿಳುವಳಿಕೆಯುಳ್ಳವನಾಗಿದ್ದನು. ದೇವರಿಗೆ ಸ್ತೋತ್ರ. ದೇವರು ಇಷ್ಟು ಚೆನ್ನಾಗಿ ಇವ್ರನ್ನ ಆಶೀರ್ವದಿಸಿದರು. ಸೊ ನಂತರ ವಾಕ್ಯ ಭಾಗ ನೋಡೋಣ. ಅರಸನು ಅವರನ್ನು ಕರೆತರಬೇಕೆಂದು ನೇಮಿಸಿದ ದಿವಸಗಳಲ್ಲಿ ಕೊನೆಯಲ್ಲಿ ಕಂಚಿಕೆಯ ಯಜಮಾನನು ಅವರನ್ನು ನೆಬೂಕದ್ನೆಚ್ಚರನ ಮುಂದೆ ತಂದನು. ಅರಸನು ಅವರ ಸಂಗಡ ಮಾತನಾಡಿದನು. ಅವರಲ್ಲಿ ದಾನಿಯೇಲನು, ಅನನ್ಯ, ಮಿಶಾಯೇಲ ಮತ್ತು ಅಜರ್ಯ ಇವರ ಹಾಗೆ ಒಬ್ಬರೂ ಸಿಗಲಿಲ್ಲ. ಆದ್ದರಿಂದಲೇ ಇವರು ಅರಸನ ಸನ್ನಿಧಿ ಸೇವಕರಾದರು. ಅರಸನು ಅವರ ಹತ್ತಿರ ವಿಚಾರಿಸಿದಾಗ ಸಮಸ್ತ ಜ್ಞಾನ ವಿವೇಕಗಳ ವಿಷಯದಲ್ಲಿ ತನ್ನ ರಾಜ್ಯದಲ್ಲಿಯೂ ಎಲ್ಲ ಮಂತ್ರಗಾರರಿಗಿಂತಲೂ ಜ್ಯೋತಿಷ್ಯರಿಗಿಂತಲೂ ಇವರೇ 10ರಷ್ಟು ಉತ್ತಮರೆಂದು ಕಂಡನು. ದಾನಿಯೇಲನು ರಾಜ ಕೋರೇಶನ ಆಳ್ವಿಕೆಯ 1ನೇ ವರ್ಷದ ತನಕ ಅಲ್ಲಿಯೇ ಇದ್ದನು. ದೇವರಿಗೆ ಸ್ತೋತ್ರ. ದೇವರು ಇವ್ರ 4 ಜನನ ಬಹಳ ಸಕಲ ವಿದ್ಯೆಯಲ್ಲೂ, ಜ್ಞಾನದಲ್ಲೂ, ತಿಳುವಳಿಕೆಯಲ್ಲೂ, ವಿವೇಕದಲ್ಲೂ ಪರಿಣಿತರಾಗುವಂತೆ ಆಶೀರ್ವದಿಸಿದರು. ದೇವರಿಗೆ ಸ್ತೋತ್ರ. ಆಶೀರ್ವಾದ, ಅತ್ಯಧಿಕವಾದಂಥ ಆಶೀರ್ವಾದ. ಅರಸನಿಗೆ ಮೆಚ್ಚುಗೆ ಆಯಿತು. ಅರಸನ ಸಮ್ಮುಖದಲ್ಲಿ ಇವ್ರನ್ನ ಸೇವಕರಾಗಿ ಇಟ್ಕೋತಾನೆ. ಅಷ್ಟು ಮಾತ್ರ ಅಲ್ಲ, ದಾನಿಯೇಲನ ಸೇವೆ ಕೋರೇಶ ಅರಸನ 1ನೇ ವರ್ಷದ ತನಕ ಸಹ ಇತ್ತು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ನಂಬಿಗಸ್ತರಾಗಿದ್ದಾರೆ, ವಾಗ್ದಾನಗಳನ್ನ ನೆರವೇರಿಸುವಾತನಾಗಿದ್ದಾನೆ. ನೀವು ಎಷ್ಟೇ ನಾವು ಇಷ್ಟಾನುಸಾರ ಜೀವಿಸೋದಕ್ಕೆ ಅವಕಾಶ ಉಂಟು, ಆದರೆ ಅದು ದೇವರಿಗೆ ಇಷ್ಟನ ಅಂದರೆ ಇಲ್ಲ. ದೇವರಿಗೆ ಇಷ್ಟವಾಗಿ ಜೀವಿಸ್ತಕ್ಕಂಥವ್ರನ್ನೇ ದೇವರು ಆಶೀರ್ವದಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದಾನಿಯೇಲನು ಜೊತೆ ಸೇವಕರು ಹೋಗುವಾಗ, ಜೊತೆ ಅವ್ರ ಸ್ನೇಹಿತರು ಹೋಗುವಾಗ ಅವ್ರು ಯವನಸ್ಥರೇ ಆಗಿದ್ದರು. ತಿರುಗಿ 70 ವರ್ಷದ ಅಶತ್ವದಲ್ಲಿ ಕಳೆದು ಬರುವಂಥ ಸನ್ನಿವೇಶದಲ್ಲಿ ಸಹ
ಕೋರೆಷ ಅರಸನ ಮೂಲಕವಾಗಿ ದೇವರು ಮಾತನಾಡಿದ್ರು. ಆತನ ಮೂಲಕವಾಗಿ ಇಸ್ರಾಯೇಲ್ ದೇಶಕ್ಕೆ ತಿರುಗಿ ಜನರು ಬರುವಂತೆ ಮಾಡಿದ್ರು. ಅಲ್ಲಿ ತನಕ ಸಹ ದಾನಿಯೇಲನು ರಾಜನ ಸನ್ನಿಧಿ ಸೇವೆ ಮಾಡುವಾತನಾಗಿದ್ದ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ರಾಜನ ಸನ್ನಿಧಿ ಸೇವೆ ಅಂತಂದರೆ ಸಾಮಾನ್ಯ ಅಲ್ಲ, ಸಕಲ ದೇಶಗಳನ್ನ ಆಳ್ವಿಕೆ ಮಾಡ್ತಿದ್ದಂಥವ್ರು, ಸಕಲ ದೇಶಗಳಲ್ಲಿ ತಮ್ಮ ನಿಯಂತ್ರಣವನ್ನು ಹೊಂದಿದಂತಹ ಅವರಲ್ಲಿ ರಾಜನ ನಂತರದ ಸ್ಥಾನದಲ್ಲಿ ದಾನಿಯೇಲನಿದ್ದದು. ದೇವರಿಗೆ ಸ್ತೋತ್ರ. ಆ ಕಾರ್ಯವನ್ನು ಮಾಡೋದ್ರಲ್ಲಿ ದಾನಿಯೇಲನಿಗೆ ಸಂಪೂರ್ಣ ಅಧಿಕಾರ ಇತ್ತು ಅರಸನ ನಂತರ. ಆ ಆಳ್ವಿಕೆಯಲ್ಲಿ ದಾನಿಯೇಲನು ಇಸ್ರಾಯೇಲರನ್ನ ತಿರುಗಿ ಯಹೂದ ದೇಶಕ್ಕೆ ತರುವವರೆಗೂ ಸಹ ದಾನಿಯೇಲನು ಆಡಳಿತದಲ್ಲಿದ್ದ. ದೇವರಿಗೆ ಸ್ತೋತ್ರ. ದೇವರು ನಂಬಿಗಸ್ತರ, ಖಂಡಿತವಾಗಲೂ ದೇವರು ನಂಬಿಗಸ್ತರು. ಅವರು ಕನಿಕರ, ಪ್ರೀತಿ, ದಯವುಳ್ಳವರೇ. ದೇವರಿಗೆ ಸ್ತೋತ್ರ. ಆದರೆ ಅವಿಧೇಯತ್ವಕ್ಕೆ ಶಿಕ್ಷೆ ಆಯಿತು. ಆ ಶಿಕ್ಷೆಯನ್ನು ನಾನು ಬಿಡೋದಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮನ್ನು ಶಿಕ್ಷಿಸ್ತೇನೆ, ಆದರೆ ನ್ಯಾಯಯುತವಾಗಿ ಶಿಕ್ಷಿಸ್ತೇನೆ, ಶಿಕ್ಷದೆ ಬಿಡುವುದೇ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರಿಯರೇ, ನಂಬಿಗಸ್ತರಾಗಿ ನಡ್ಕೊಳ್ಳೋದಾದರೆ ಖಂಡಿತವಾಗಲೂ ದೇವರು ಕನಿಕರಿಸುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅತ್ಯಧಿಕವಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ದೇವರು ಈ 4 ಯೌವನಸ್ಥರನ್ನು ನೋಡಿ ಬಹಳ ಅದ್ಭುತವಾಗಿ ಆಶೀರ್ವದಿಸಿದರು. ಅತ್ಯಧಿಕವಾದ ಆಶೀರ್ವಾದವನ್ನು ಆಶೀರ್ವದಿಸೋದು ಮಾತ್ರ ಅಲ್ಲ, ಅರಸನು ಆಶ್ಚರ್ಯಪಡುವಷ್ಟು ಮಟ್ಟಕ್ಕೂ ಇವ್ರನ್ನ ಆಶೀರ್ವದಿಸಿ ನಡೆಸಿದರು. ದೇವರಿಗೆ ಸ್ತೋತ್ರ. ದೇವರು ತನ್ನ ಕಾರ್ಯವನ್ನು ಎಲ್ಲೂ ಯಾರ ಮುಂದೆಯೂ ಎಂದಿಗೂ ಆತನು ಮಾಡುವಾತನಾಗಿದೆ. ಅಷ್ಟು ಮಾತ್ರ ಅಲ್ಲ, ಆತನ ನಂಬಿಗಸ್ತರನ್ನ ಆಶೀರ್ವದಿಸದೆ ಬಿಡುವುದೇ ಇಲ್ಲ. ದೇವರಿಗೆ ಸ್ತೋತ್ರ. ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ, ದೇವರ ಆಶೀರ್ವಾದಗಳನ್ನು ಹೊಂದ್ಕೊಳ್ಳಿ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ್ಪ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದೀರಾ, ಆ 4 ಯೌವನಸ್ಥರನ್ನ ಸಕಲ ವಿದ್ಯದಲ್ಲೂ, ಜ್ಞಾನದಲ್ಲೂ, ತಿಳುವಳಿಕೆಯಲ್ಲೂ, ವಿವೇಕದಲ್ಲಿಯೂ ಪರಿಣತರಾಗಿ ಮಾಡಿದಿರಿ, ಅತ್ಯಧಿಕವಾಗಿ ಆಶೀರ್ವದಿಸಿರಿ ಅಂತ ವಾಕ್ಯ ಹೇಳುತ್ತೆ. ಆಮೇನ್. ನಂಬಿಗಸ್ತನಂತ ದೇವರೇ ನಿಮಗೆ ಸ್ತೋತ್ರ. 4 ಜನರು ಸಹ ಅವರು ವೈರಾಗ್ಯದಿಂದ ನಿಮಗೋಸ್ಕರ ನಿಂತ್ಕೊಂಡ ನಿಮಿತ್ತವಾಗಿ ನೀವು ಅವ್ರನ್ನ ಆಶೀರ್ವದಿಸಿ, ಅತ್ಯಧಿಕವಾಗಿ ಆಶೀರ್ವದಿಸಿ. ಅವ್ರನ್ನ ದೇಶಕ್ಕೆ ಮಾತ್ರ ಅಲ್ಲ, ಜನಾಂಗಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಆಶೀರ್ವಾದವಾಗಿ ಇಟ್ಟಿದ್ದೀರಿ ಅಂತ ವಾಕ್ಯ ಹೇಳುತ್ತೆ. ಆಮೇನ್. ಹಾಗಾಗಿ ನಿನ್ನ ಜನರು ನಂಬಿಗಸ್ತರಾಗಿ ವಿಧೇಯರಾಗಿ ನಿನ್ನ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರು ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.